ಶಿವಕುಮಾರ್ ಅಂತೇಳಿ ಗೊತ್ತಾಯ್ತು ಪಾಪ ನಿಮ್ಗೆ ಸಮಸ್ಯೆ ಇದೆ ಮುಗಿಸ್ಕೊಳ್ತೆ. ಇಲ್ಲ ಸರ್, ತುಂಬಾನೇ ಪಾರ್ಟ್ ಇದೆ ಸರ್. ತುಂಬಾ ಒಂದು ಹೇಳಾದ್ರೆ ನಾವು ಒಳಗೆ ಬರಲ್ಲ, ಎಂಟ್ರಿ ಆಗಲ್ಲ. ವಿಪರೀತ ಸಮಸ್ಯೆಗಳಿದೆ, ಅದೆಲ್ಲ ಕೇಳೋಣ ಅಂತ ಬಂದ್ವಿ. ಬಟ್ ನೀವು ಇವತ್ತು ಇದಾಗಿದ್ದೀರಿ ಸರ್. ಪೂರ್ತಿ ಗೊಬ್ಬರಗಳು ಪ್ರೈವೇಟಲ್ಲೂ ಲೋಕಲ್ ಹೋಗ್ತಾ ಇದೆ, ಬೀಜಗಳು ಗೊಬ್ಬರ ಎಲ್ಲವೂ ಆಯ್ತಾ. ಒಂದು ಯಾರು ಇವತ್ತು ಗಂಟೆ ಒಬ್ರು ಸ್ಟೆಪ್ ತಗೊಂಡಿಲ್ಲ. ಎಲ್ಲಾರ್ದು ನಮ್ದೆಲ್ಲ ಬೆಳೆಗಳಿದೆ, ಎಲ್ಲ ಫಾಲೋಲೆಂಟ್ ಅಂತ ಬರ್ತಾ ಇದೆ. ಇನ್ಸೂರೆನ್ಸ್ ಏನ್ ಕ್ಲೈಮ್ ಆಗುತ್ತೆ, ನಾವ್ ಏನ್ ಮಾಡೋದು? ಎಲ್ಲ ಇದೆ ಸರ್. ಇಲ್ಲಿ ಇರೋ ಒಂದು 50 ಜನ ಇದ್ದೀವಿ, 50 ಜನದವರು ಹಂಗೆ ಆಗಿದ್ದಾವೆ. ನಮ್ಮ ಪದಾಧಿಕಾರಿಗಳು ಬಂದಿರೋದ್ರಲ್ಲ ಇಷ್ಟು ಬಂದಿದೆ ಅಂದ್ರೆ ಒಳ್ಳೆ ರೈತರು ಎಷ್ಟು ಇರ್ತದೆ ಸರ್. ಅದು ಜವಾಬ್ದಾರಿ ಸರ್. ನಿಮ್ಮ ಫೀಲ್ಡ್ ವರ್ಕರ್ಸ್ ಯಾರ ಒಬ್ಬ ರೈತರು ಭೇಟಿ ಮಾಡೋದು ಕೇಳಿ, ಯಾರ ಒಬ್ಬಂದು ರೈತರು ಮಣ್ಣು ಪರೀಕ್ಷೆ ಮಾಡ್ತಾರೆ ಕೇಳಿ. ಕೂತ್ಕೊಂಡು ಎಲ್ಲ ಒಂದು ಫೀಲ್ಡ್ ಎಲ್ಲ ಕೆಲಸ ಮಾಡ್ಬಿಟ್ಟು ಆಗುತ್ತೆ. ಯಾರ ಕೇಳ್ಕೊಂಡು ಎಂಟ್ರಿ ಮಾಡ್ಬಿಟ್ರೆ ಆಗುತ್ತಾ? ರೈತರು ಗಣಿ ಆಗಲ್ವಾ? ಆಮೇಲೆ ನಿಮ್ಮಲ್ಲಿ ಸರ್, ನಿಮ್ಮಲ್ಲಿ ಬರೋ ಸವಲತ್ತುಗಳು ಕಾಳು ಸಂಸ್ಥೆಯಲ್ಲಿ ಮಾಡಿ ದುಡ್ಡು ಕೊಟ್ಟವ್ರೆ, ಫಸ್ಟ್ ಪ್ರೈಸ್ ಕೊಡ್ತಾವ್ರೆ. ನಾವೆಲ್ಲ ವಿತ್ತರ ಕಾರ್ಡ್ ಇದೆ ಸರ್, ವಿತ್ತರ ಕಾರ್ಡ್ ಇದೆ ತಗೋಬರ್ತಾರೆ. ಅದು ಹತ್ತರದ ಅನ್ಯಾಯಗಳಾದ ರೈತರಿಗೆ ತುಂಬಾನೇ ಕಷ್ಟ ಆಗುತ್ತೆ ಸರ್. ತುಂಬ ಅದಕ್ಕೆ ಅವಕಾಶ ಕೊಡಬಹುದು ಸರ್. ನಾನು ರೈತ ಮೋರ್ಚಾ ಜನರಲ್ ಸೆಕ್ರೆಟರಿ ಆಗಿ. ಹೌದೌದು, ಖಂಡಿತ ಸರ್, ಖಂಡಿತ ಇಲ್ಲ. ತುಂಬಾನೇ ಇದೆ ಸರ್, ಒಂದು ಹೇಳಲ್ಲ ಸರ್, ತುಂಬಾ ಪ್ರಾಬ್ಲಮ್ ಇದೆ ಆಯ್ತಾ. ಫಾಲೋಲ್ಯಾಂಡ್ ಅಂತಂದ್ರೆ ಸರ್, ಅದು ಪಾಳು ಅಂತಂದ್ರೆ ವರ್ಷಾನ್ ಗಟ್ಟಲೆ ಏನು ಬೆಳೆ ಹಾಕ್ತಾ ಇರ್ಬೇಕು. ನಾವೀಗ ಬೆಳೆ ಹಾಕಿ ಕೂತ್ಕೊಂಡ್ಮೇಲೆ ಉಳಿಸ್ತೀವಿ. ಆಗ ಆ ಟೈಮಲ್ಲಿ ಕಾರ್ಯ ಮಾಡಿದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತಾ? ವ್ಯತ್ಯಾಸ ಬೆಳೆ ವ್ಯತ್ಯಾಸ ಆದ್ರೆ ಸರ್ ಎಲ್ಲ ಇದೆ.